ಎಲ್ರಿಗೂ ನಮಸ್ಕಾರ. ಶ್ರೀ ಶುಭ ನುಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 70ರ ದಶಕ, 80ರ ದಶಕ ಮತ್ತು 90ರ ದಶಕದಲ್ಲಿ ಕೈತುತ್ತು ಸರ್ವೇ ಸಾಮಾನ್ಯ ಆಗಿತ್ತು. ಆಗ ಎಲ್ಲರೂ ಒಟ್ಟಿಗೆ ಕೂತು ಮನೆ ಹಿರಿಯರು ಅನ್ನ, ಹುಳಿನೋ ಮೊಸರನ್ನನೋ ಏನೋ ಒಂದು ಕಲಸಿ ಪ್ರತಿಯೊಬ್ಬರ ಕೈಗೆ ತುತ್ತನ್ನು ಕೊಡ್ತಾಯಿದ್ರು. ಆ ತುತ್ತಿನಲ್ಲಿ ಇದ್ದಂತಹ ಪ್ರೀತಿ, ಹಾರೈಕೆ, ಆಶೀರ್ವಾದ ಏನಿತ್ತು ಅದು ತಿನ್ನುವವರ ಕೈ ಮೂಲಕ ದೇಹಕ್ಕೆ ತಲುಪಿ ಒಂದು ಸಂತೋಷವನ್ನು, ಒಂದು ಆರೋಗ್ಯವನ್ನು ಕೊಡ್ತಾ ಇತ್ತು. ಇಡೀ ಕುಟುಂಬ ಒಂದು ಅನ್ನುವಂತಹ ಆ ಸೌಹಾರ್ದತೆ ಏನಿತ್ತು ಅದನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಈ ಕೈತುತ್ತು ಕೊಡೋದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇತ್ತು. ಆದರೆ ಇತ್ತೀಚಿನ ಜನ್ರೇಷನ್ ಏನು ಮಾಡಿದೆ ಅಂದರೆ, ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಕೈನಲ್ಲಿಟ್ಕೊಂಡು, ಸ್ಪೂನಲ್ಲಿ ತಿನ್ಕೊಳ್ತಾ ನಾವು ಏನು ತಿಂತಿದ್ದೀವಿ ಅನ್ನುವಂತಹ ಒಂದು ಜ್ಞಾನ ಕೂಡ ಇಲ್ಲದೆ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ತಿಂತೀವಿ. ಯಾವುದೇ ಒಂದು ಆಹಾರ ತಿನ್ನೋದು ಕೇವಲ ಹೊಟ್ಟೆ ತುಂಬೋದಕ್ಕಲ್ಲ, ಅದು ದೇಹದ ಕಣಕಣವನ್ನು ಸೇರಿ ಆರೋಗ್ಯವನ್ನು ವೃದ್ಧಿಸುವಂಥದ್ದು. ಹೀಗೆ ಮನೆಯ ಹಿರಿಯರು ಕೈತುತ್ತು ಹಾಕಿದಾಗ ಹೆಚ್ಚಿಗೆನೂ ಸೇರ್ತಾಯಿತ್ತು, ತುಂಬ ಆನಂದ ಆಗ್ತಿತ್ತು. ಎಲ್ಲ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡಿಕೊಂಡು ನಾವೆಲ್ಲ ಒಂದು ಅನ್ನುವಂತಹ ಆ ಕೌಟುಂಬಿಕ ಒಗ್ಗಟ್ಟು ಏನಿತ್ತು ಅದನ್ನು ವೃದ್ಧಿಸ್ತಾ ಇತ್ತು. ಸಣ್ಣ ಪುಟ್ಟ ಮುನಿಸುಗಳೆಲ್ಲ ಜಾರಿ ಹೋಗ್ತಾಯಿತ್ತು. ಇತ್ತೀಚೆಗೆ ಗೋಡೆಗಳು ಹೇಗೆ ದೊಡ್ಡ ದೊಡ್ಡದಾಗಿ ಎದ್ದು ಕಾಂಪೌಂಡ್ಗಳು ಎರಡು ಮನೆಗಳ ನಡುವೆ ಸಂಬಂಧವೇ ಇಲ್ಲ ಅಂತ ಆಗ್ತಿದೆ, ಅದೇ ರೀತಿ ಮನಸ್ಸುಗಳ ನಡುವೆ ಕೂಡ ಸಂಬಂಧ ಜಾಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಂತಹ ಕೈತುತ್ತುಗಳು ನಿಜಕ್ಕೂ ತುಂಬ ಶ್ಲಾಘನೀಯ, ತುಂಬ ಖುಷಿಯನ್ನು ಕೊಡುವಂಥದ್ದು. ಇಂದು ಅಂಥದ್ದೊಂದು ಒಂದು ಘಟನೆ ನಡೆದಿರೋದು ನಮಗೆಲ್ಲರಿಗೂ ಎಷ್ಟು ಖುಷಿಯಾಯಿತು ಅಂದರೆ ಮತ್ತೆ ಇದು ಮರುಕಳಿಸಲಿ ಅನ್ನುವಂತಹ ಆಸೆ ಪ್ರತಿಯೊಬ್ಬರಲ್ಲೂ ಇತ್ತು. ಬೆಳದಿಂಗಳ ಊಟ ಅಂತ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಎಷ್ಟು ಚೆನ್ನಾಗಿರ್ತಾ ಇತ್ತು ಗೊತ್ತಾ. ಬೆಳದಿಂಗಳಲ್ಲಿ ಕೂತ್ಕೊಂಡು, ಆರ್ಟಿಫಿಷಿಯಲ್ ಬೆಳಕಲ್ಲ ಅದು, ಚಂದ್ರನ ನಿಜವಾದ ಬೆಳಕು, ತಂಪಾದ ಬೆಳಕು, ಅಲ್ಲಿ ಕೂತು ಈ ರೀತಿ ಕಲಸಿ ಕೈತುತ್ತು ಹಾಕ್ತಾಯಿದ್ರೆ ಸ್ವರ್ಗಕ್ಕೆ ಎರಡೇ ಗೇಣು. ಇಂತಹ ರುಚಿಯನ್ನು, ಈ ಘಟನೆಯ ರುಚಿಯನ್ನು, ಈ ಕೈತುತ್ತಿನ ರುಚಿಯನ್ನು ನಾವೆಲ್ಲರೂ ಇತ್ತೀಚಿನ ಜನಾಂಗ ಕಲಿಬೇಕು. ಕಲಿತು ಎಂಜಾಯ್ ಮಾಡಿ, ಇದರ ಏನು ಒಳ್ಳೆಯ ಗುಣಗಳಿದೆ, ಒಳ್ಳೆಯ ಅಂಶಗಳಿದೆ ಅದನ್ನು ನಾವೆಲ್ಲ ಕಲಿಯೋಣ. ಲೆಟ್ಸ್ ಎಂಜಾಯ್.